ಈಗ ಕಾಂತಾರ ಮೂವಿ ವರ್ಲ್ಡಲ್ಲೇ ರಿಲೀಸ್ ಆಗಿದೆ, ಸಕ್ಸಸ್ಫುಲ್ಲಿ ಕಾಣಿದೆ. ಇನ್ಸ್ಟಾಗ್ರಾಮಲ್ಲಿ ಲೈಕ್ ಫಾಲೋ ಕಮೆಂಟ್ಗೋಸ್ಕರ ದೈವದ ವೇಷ ಥರ ಹಾಕೊಂಡು ಮಾಡಿರೋ ವೀಡಿಯೋಸೂ ನೋಡಿದ್ದೀನಿ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಬೇಕು, ಫೇಮಸ್ ಆಗಬೇಕು ಅಂತ ನನ್ನ ಫ್ರೆಂಡ್ ತುಳುನಾಡಲ್ಲಿ ಒಬ್ರು ಇದ್ದಾರೆ. ಅವರ ಇದ್ರ ಹತ್ರನೇ, ಮನೆ ಹತ್ರನೇ ಅವರು ದೈವನ ನಂಬ್ತಾರೆ. ಅಂದರೆ ಅವರು ಅಲ್ಲೇ ಇರೋದಿಲ್ವಾ. ಸೊ ಅವ್ರ ಹತ್ರ ಒಂದು ವೀಡಿಯೋ ಇದೆ, ಇದು ನಾನು ವೀಡಿಯೋ ಮಾಡಿರೋದಿಲ್ಲ, ಅವ್ರ ಹತ್ರ ಒಂದು ವೀಡಿಯೋ ಇದೆ. ಫಸ್ಟ್ ಇವ್ರು ಯಾರು ಏನೇನು ಮಾಡ್ಯಾರಲ್ಲ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ಗೆ ಲೈಕ್ಗೋಸ್ಕರ ಆ ವೀಡಿಯೋ ಹಾಕ್ತೀನಿ, ಅದನ್ನ ನೋಡ್ಕೊಬನ್ನಿ. ಓಕೆನಾ? ಅದನ್ನ ನೋಡ್ಕೊಬಂದಾದ್ಮೇಲೆ ನೆಕ್ಸ್ಟ್ ಆ ವಿಡಿಯೋ ಬರುತ್ತೆ, ದೈವದ ಒಂದು ವಿಡಿಯೋ, ಕೋಲ ನಡೆಯೋ ವಿಡಿಯೋ. ಓಕೆನಾ? ಆ ವಿಡಿಯೋನ ನೋಡಿ. ಒಂದು ದೈವ ಇದ್ದಾವೆ, ದೈವಗಳು. ಆ ದೈವದ ಬಗ್ಗೆ ಇವಾಗ ನಾನು ಹಾಕಿದ್ದೀನಿ, ಆ ವಿಡಿಯೋನ ನೋಡ್ಕೊಬನ್ನಿ. ಹಾಯ್, ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಇವತ್ತಿನ ವಿಡಿಯೋದಲ್ಲಿ ವ್ಲಾಗ್ ಇಲ್ಲ, ಒಂದು ವಿಡಿಯೋ ಹಾಕಬೇಕು, ವಿಡಿಯೋ ಬಗ್ಗೆ ಹೇಳಬೇಕು ಅಂದ್ಕೊಂಡಿದ್ದೀನಿ. ಒಂದೇನು ಅಂತ ಅಂದರೆ, ಈಗ ಕಾಂತಾರ ಮೂವಿ ವರ್ಲ್ಡಲ್ಲೇ ರಿಲೀಸ್ ಆಗಿದೆ, ಸಕ್ಸಸ್ಫುಲ್ಲಿ ಕಾಣಿದೆ ಆ್ಯಂಡ್ ಒಳ್ಳೆ ಚೆನ್ನಾಗಿದೆ. ನಾವು ಎಲ್ಲ ಸಿನಿಮಾ ಮೂರು ಸತಿ ನೋಡಿದ್ದೀನಿ, ತುಂಬ ಖುಷಿ ಆಯಿತು ಸಿನಿಮಾ ನೋಡಿ. ಆಮೇಲೆ ಇಲ್ಲಿ ಕೆಲವರು ಇನ್ಸ್ಟಾಗ್ರಾಮಲ್ಲಿ ಲೈಕ್ ಫಾಲೋ ಕಮೆಂಟ್ಗೋಸ್ಕರ ದೈವದ ವೇಷ ಥರ ಹಾಕೊಂಡು ಮಾಡಿರೋ ವೀಡಿಯೋಸೂ ನೋಡಿದ್ದೀನಿ. ರಿಯಲಿ ರಿಷಬ್ ಶೆಟ್ಟಿ ಸರ್ಗೆ ಗ್ರೇಟ್ ಥ್ಯಾಂಕ್ಸ್ ಹೇಳಬೇಕು ಫಸ್ಟ್ ಆಫ್ ಆಲ್. ಯಾಕೆ ಅಂದರೆ ಅವರು ಮಾಡಿರೋಂಥ ಏನು ಮೂವಿ ಇದೆಯಲ್ಲ, ಅದು ಸುಮ್ಮನೆ ಅಲ್ಲ. ದೈವದ ಬಗ್ಗೆ ಮೂವಿ ಮಾಡೋದಾಗಲಿ ಆ್ಯಂಡ್ ಅವ್ರು ಮಾಡಿರೋ ಒಂದು ಗುಳಿಗ ಪಾತ್ರ, ಲಾಸ್ಟ್ ಗುಳಿಗ ದೈವದ ಬಗ್ಗೆ ಪಾತ್ರ ಆಗಿರಲಿ, ಯಾರೋ ಅದು ಸುಮ್ಮನೆ ಮಾಡೋಕ್ಕಾಗಲ್ಲ. ಬಟ್ ಈಗ ಇತ್ತೀಚೆಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಬೇಕು, ಫೇಮಸ್ ಆಗಬೇಕು ಅಂತ ಯಾರ್ಯಾರೋ ಹೆಂಗೋ ರೀಲ್ಸ್ನ ಮಾಡಿದ್ದಾರೆ ದೈವದ್ದು. ತಪ್ಪು ಅದನ್ನು. ನೀವು ಫೇಮಸ್ ಆಗಬೇಕು ಅಂದರೆ ಬೇರೆ ಏನಾದರೂ ಮಾಡ್ಕೊಳ್ರಪ್ಪ, ಏನೇ ಒಂದು ಮಾಡ್ಕೊಳ್ರಿ. ದೈವದ ಬಗ್ಗೆ ಹೆಂಗೋ ವೀಡಿಯೋಗಳನ್ನ ಮಾಡಿದ್ದೀರಾ, ಅದು ಸರಿಯಲ್ಲ. ಯಾಕಂದರೆ ತುಳುನಾಡು ಪ್ರದೇಶ, ಅದೇನೋ ದೈವದ ಬಗ್ಗೆ ಎಲ್ಲ ಅವ್ರಿಗೆ ಗೊತ್ತು, ಅವ್ರು ಏನು ಅಂತ. ಅದೊಂದು ದೈವದ ಬಗ್ಗೆ ಒಂದು ಇದನ್ನು ನಮ್ಮ ಕರ್ನಾಟಕದ ತುಳುನಾಡಲ್ಲಿ ಇದನ್ನು ತೋರ್ಸೋಕ್ಕೋಸ್ಕರ ಅವ್ರು ಮಾಡಿರೋ ಮೂವಿ ಆಗಿರ್ಬೋದು. ನೀವು ಅದನ್ನು ಹೆಂಗೋ ಮಾಡಿ ಅದನ್ನು ಫೇಮಸ್ ಆಗೋಕ್ಕೋಸ್ಕರ ಸುಮ್ಮನೆ ಏನೇನೋ ಹಾಕಿ ಒಬ್ಬರು ದೈವದ ಇದನ್ನು ಹಾಕ್ಕೊಂಡು ಏನು ಥಿಯೇಟ್ರ್ ನುಗ್ಗಿರೋದಾಗಿರ್ಬೋದು, ಅವೆಲ್ಲ ತಪ್ಪು. ದಯವಿಟ್ಟು ಅದನ್ನೆಲ್ಲ ಮಾಡಬೇಡಿ. ಯಾಕೆ ಅಂದರೆ ನಾವು ಅಷ್ಟೇ ಲೈಕ್ಸ್ ಫಾಲೋವರ್ಸಿಗೋಸ್ಕರ ಏನೇನೋ ಮಾಡಲ್ಲ. ಓಕೆನಾ? ನೀವು ಮಾಡೋಕ್ಕೆ ಹೋಗಬೇಡಿ. ಒಬ್ಬ ಕಂಟೆಂಟ್ ಕ್ರಿಯೇಟರ್ ಆಗ್ಬಿಟ್ಟು ನೀವು ಆ ಥರ ಮಾಡೋದು ತಪ್ಪು. ಈಗ ಅವರು ಅಷ್ಟು ಕಷ್ಟಪಟ್ಟು ಮಾಡಿದರೆ, ಇದನ್ನು ತೋರಿಸಿದ್ದಾರೆ ಅಂದರೆ ಅದಕ್ಕೊಂದು ರೆಸ್ಪೆಕ್ಟ್ಫುಲ್ ಆಗಿರಿ. ಓಕೆನಾ? ಅದನ್ನು ಇಟ್ಕೊಂಡು ಏನೇನೋ ಮಾಡೋದು, ನಾನು ಯಾವುದ್ರ ಬಗ್ಗೆನೋ ಮಾತಾಡಿಲ್ಲ ಇಷ್ಟು ಸಹ, ಈಗ ಮಾತಾಡ್ತೀನಿ. ಯಾಕೆಂದರೆ ಈಗ ತುಂಬ ಜನ ಹಂಗೆ ಮಾಡ್ತಿದ್ದಾರೆ. ದೈವ ಬರೋ ಥರ ಆಗಿರ್ಬೋದು, ಆಮೇಲೆ ಥಿಯೇಟರ್ ಕೂತಿತ್ತವನು ದೈವ ಬರುತ್ತೆ, ಇದನ್ನೆಲ್ಲ ಹಿಂಗಂಗೋ ಮಾಡ್ತಿದ್ದಾರೆ. ಬಟ್ ಅದನ್ನೆಲ್ಲ ಮಾಡೋಕ್ಕೋಗ್ಬಿಡಿ. ಈಗ ಏನು ಹೇಳೋಕೆ ಹೊರಟೀನಿ ಅಂದರೆ ಗೈಸ್, ಈಗ ನಮ್ಮ ಫ್ರೆಂಡ್ ತುಳುನಾಡಲ್ಲಿ ಒಬ್ರು ಇದ್ದಾರೆ. ಅವರ ಇದ್ರ ಹತ್ರನೇ, ಮನೆ ಹತ್ರನೇ ಅವರು ದೈವನ ನಂಬ್ತಾರೆ. ಅಂದರೆ ಅವರು ಅಲ್ಲೇ ಇರೋದಿಲ್ವಾ. ಸೊ ಅವ್ರ ಹತ್ರ ಒಂದು ವೀಡಿಯೋ ಇದೆ, ಇದು ನಾನು ವೀಡಿಯೋ ಮಾಡಿರೋದಿಲ್ಲ, ಅವ್ರ ಹತ್ರ ಒಂದು ವೀಡಿಯೋ ಇದೆ. ಫಸ್ಟ್ ಇವ್ರು ಯಾರು ಏನೇನು ಮಾಡ್ಯಾರಲ್ಲ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ಗೆ ಲೈಕ್ಗೋಸ್ಕರ ಆ ವಿಡಿಯೋ ಹಾಕ್ತೀನಿ, ಅದನ್ನು ನೋಡ್ಕೊಬನ್ನಿ. ಓಕೆನಾ? ಅದನ್ನ ನೋಡ್ಕೊಬಂದಾದ್ಮೇಲೆ ನೆಕ್ಸ್ಟ್ ಆ ವಿಡಿಯೋ ಬರುತ್ತೆ, ದೈವದ ಒಂದು ವಿಡಿಯೋ, ಕೋಲ ನಡೆಯೋ ವಿಡಿಯೋ. ಓಕೆನಾ? ಆ ವಿಡಿಯೋನ ನೋಡಿ.
ದೇವರಾಜ್ ಉಮಾದಿ ಅಂತ ಒಂದು ದೈವ ಇದ್ದಾವೆ, ದೈವಗಳು. ಆ ದೈವದ ಬಗ್ಗೆ ಇವಾಗ ನಾನು ಹಾಕಿದ್ದೀನಿ. ಆ ವಿಡಿಯೋನ ನೋಡ್ಕೊಬನ್ನಿ. ಆ್ಯಂಡ್ ಯಾರೆಲ್ಲ ಹೊಸದಾಗಿ ನಾನು ವೀಡಿಯೋನ ನೋಡ್ತಾ ಇರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಥರ ನಾವು ಮಾಡೋದನ್ನೆಲ್ಲ ನಿಲ್ಲಿಸ್ಬಿಡಿ. ಓಕೆನಾ ಗೈಸ್? ಈಗ ಅದನ್ನು ರಿಯಲ್ ವೀಡಿಯೋ ಈಗ ಹಾಕಿದ್ದೀನಿ. ಈಗ ನೆಕ್ಸ್ಟ್ ಬರೋದಿದೆ ನೋಡಿ ಗೈಸ್. ಓಕೆನಾ?